ಎಲ್ರಿಗೂ ನಮಸ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ತುಂಬಾ ದಿನದಿಂದ ವಿಡಿಯೋ ಮಾಡಿದ್ದಿಲ್ಲ, ಸ್ವಲ್ಪ ಡ್ಯೂಟಿ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಬಟ್ ತುಂಬಾ ಜನ ಮೆಸೇಜ್ ಹಾಕಿದ್ರು, ಅಂದ್ರೆ ನಿಮ್ದು ಡೈಲಿ ಲಾಗ್ ಮಾಡಿ ಹಾಕಿ ಸರ್, ಅಂದ್ರೆ ಒಂದು ದಿನದಲ್ಲಿ ನೀವು ಏನೇನು ಮಾಡ್ತೀರಾ, ಡ್ಯೂಟಿ ಯಾವ ಥರ ಇರುತ್ತೆ, ಮತ್ತೆ ಡ್ಯೂಟಿ ಮುಗಿದ್ಮೇಲೆ ನಿಮ್ಮ ರೆಸ್ಟ್ ಟೈಮಲ್ಲಿ ಏನು ಮಾಡ್ತಿರ್ತೀರಾ, ಒಂದು ಕಂಪ್ಲೀಟ್ ಲಾಗ್ ಮಾಡಿ ಅಂತ ಹೇಳ್ತಿದ್ರಿ. ಬಟ್ ನನಗೆ ಅದು ಅಷ್ಟು ಯೂಟ್ಯೂಬಲ್ಲಿ ಲಾಗ್ ಮಾಡೋದೆಲ್ಲ ಗೊತ್ತಿಲ್ಲ, ಮತ್ತೆ ಏನಂತಂದ್ರೆ ಎಡಿಟ್ ಮಾಡೋಕ್ಕೆಲ್ಲ ಅಷ್ಟೊಂದು ಬರಲ್ಲ. ಸೊ ಹಂಗಾಗಿ ಮಾಡಿದ್ದಿಲ್ಲ. ಬಟ್ ಇವತ್ತು ಮಾಡೋಣ ಅಂತ, ಅಂದ್ರೆ ಎಡಿಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಜಸ್ಟ್ ನಾನು ಏನೇನು ಮಾಡ್ತೀನಿ ಅದನ್ನೇ ವಿಡಿಯೋ ಮಾಡ್ಬಿಟ್ಟು ಹಾಕೋಣ ಅಂತ, ಎಲ್ಲ ವಿಡಿಯೋನ ಮರ್ಜ್ ಮಾಡ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀನಿ. ಸೊ ಇವತ್ತು ಈಗ ಬಂದ್ಬಿಟ್ಟು ಬೆಳಗ್ಗೆ, ಅಂದರೆ ನಾನು ನೈಟ್ ಡ್ಯೂಟಿ ಇತ್ತು, ಈಗ ಮುಗಿಸ್ಕೊಂಡು ರೂಮ್ಗೆ ಹೋಗ್ತೆ, ಇವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಸೊ ಈಗ ನಾನು ರೂಮ್ಗೆ ಹೋಗ್ಬಿಟ್ಟು ಯೂನಿಫಾರ್ಮ್ ಬಿಚ್ಚಿ, ಮತ್ತೆ ನೆಕ್ಸ್ಟ್ ಏನೇನು ಮಾಡ್ತೀನಿ ಇವತ್ತು ಅಪ್ ಟು ನೈಟ್ವರೆಗೂ ನಾನು ಏನೇನು ಮಾಡ್ತಿರ್ತೀನಿ ಅಂತ ವಿಡಿಯೋ ಮಾಡಿಬಿಟ್ಟು ಅದು ಮರ್ಜ್ ಮಾಡ್ಬಿಟ್ಟು ಹಾಕ್ತಿರ್ತೀನಿ. ಸೊ ಎಲ್ಲರೂ ನೋಡಿ, ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಚೆನ್ನಾಗಿ ಅನಿಸಿದ್ರೆ ಮತ್ತೆ ನಿಮ್ಗೇನಾದ್ರು ಲೈಕ್ ಮಾಡಿ, ನೀವೇನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಏನಾದ್ರು ಹಾಕಿರಿ ಚೆನ್ನಾಗಿ ಮಾಡಿದ್ದೀನಿ ಅಂತ. ಹಂಗೇನಾದ್ರು ಅನಿಸಿದ್ರೆ ಮತ್ತೆ ನನಗೆ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಿರ್ತೀನಿ, ಅಂದರೆ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಡ್ಯೂಟಿ ಏನು ಮಾಡ್ತೀನಿ, ಮತ್ತು ನೆಕ್ಸ್ಟ್ ಏನು ವರ್ಕ್ ಮಾಡ್ತಿರ್ತೀನಿ, ಮತ್ತು ಏನೇನು ಮಾಡ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಮುಂದಿನ ಇವು ಕಂಟಿನ್ಯೂಸ್ ಎಲ್ಲ ತೋರಿಸ್ತಿರ್ತೀನಿ. ಸೊ ಈಗ ರೂಮ್ಗೆ ಹೋಗ್ಬಿಟ್ಟು ಯೂನಿಫಾರ್ಮ್ ಬಿಚ್ಚಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಲ್ಲಿವರೆಗೂ ನೋಡ್ತೀರಿ. ಹೋಗೋಣವಾ? ಫೈನಲಿ ಬಂದೆ. ಸೊ ಡೈಲಿ ನಾನು VNC ಕಾಲೇಜ್ ಹತ್ರ ಗ್ರೌಂಡಿಗೆ ಹೋಗ್ತಿದ್ದೆ, ರನ್ನಿಂಗು ಸ್ವಲ್ಪ ಎಕ್ಸಸೈಸ್ ಮಾಡಿಬಿಡ್ಬೇಕಂತ. ಬಟ್ ಇವತ್ತು ಜೋಳದ ರಾಶಿ ಗುಡ್ಡ, ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಸೊಂಡೂರು ರೋಡಲ್ಲಿ ಜೋಳದ ರಾಶಿ ಗುಡ್ಡ ಇದೆ ಹೊಸಪೇಟೆಯಲ್ಲಿ. ಬ್ಯೂಟಿಫುಲ್ ವೆದರು ಮತ್ತು ಬ್ಯೂಟಿಫುಲ್ ಪ್ಲೇಸಸ್. ಟಗರು ಮೂವಿನೆಲ್ಲ ಶೂಟ್ ಮಾಡಿದ್ದಾರೆ. ಸೊ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲೊಂಥರ ಪೀಸ್ಫುಲ್ ಏರಿಯಾ, ಅಂದರೆ ಯಾರೂ ಇರಲ್ಲ, ಬೆಳಗ್ಗೆ ಬಂದರೆ ಯಾರೂ ಇರಲ್ಲ. ಸೊ ಹಂಗಾಗ್ಬಿಟ್ಟು ಈ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ಸೊ ಈಗ ಮೇಲ್ಗಡೆ ಹೋಗಿ ಅಲ್ಲಿ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡಿ, ಸ್ವಲ್ಪ ರನ್ನಿಂಗ್ ಮಾಡಿ, ಆಮೇಲೆ ಏನೇನೆಲ್ಲ ಎಕ್ಸಸೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಸೊ ನೀವೇನಾದ್ರು ಜೋಳದ ರಾಶಿ ಗುಡ್ಡಕ್ಕೆ ಬಂದರೆ ಇನ್ನೊಂದು, ಇಲ್ಲಿಂದ ಹೊಸಪೇಟೆ ಫುಲ್ಲು ಕ್ಲಿಯರ್ ಆಗಿ ಕಾಣಿಸುತ್ತೆ, ನೀವು ನೋಡ್ಬೋದು ಹೊಸಪೇಟೆ. ಸೊ ಇಲ್ಲಿಂದ ರನ್ ಮಾಡಿ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫುಲ್ಲು ಇದೇ ಟಾಪ್, ಜೋಳದ ರಾಶಿ ಗುಡ್ಡದಲ್ಲಿ ಇದೇ ಟಾಪು. ಮೇಲ್ಗಡೆ ಒಂದು ಬಿಲ್ಡಿಂಗ್ ಮಾಡಿದರೆ, ಸೊ ಇದು ಒಳಗಡೆ ಏನಾದರೂ ಮಾಡ್ಬೋದೇನೋ, ಕ್ಯಾಂಟೀನು ಸಮ್ ಆ ಥರ. ಸೊ ಇದೇ ಟಾಪು, ನೀವು ನೋಡ್ಬೋದು ಹೊಸಪೇಟೆನ. ಫೈನಲಿ ಫುಲ್ ಕಂಪ್ಲೀಟಾಗಿ ಜೋಳದ ರಾಶಿ ಗುಡ್ಡದ ಮೇಲ್ಗಡೆ ಬಂದೆ. ಸೊ ಮೇಲ್ಗಡೆಯಿಂದ ನೀವು ನೋಡ್ಬೋದು ಹೊಸಪೇಟೆನ, ಬ್ಯೂಟಿಫುಲ್ ಹೊಸಪೇಟೆ. ಇಲ್ಲಿಂದ ವ್ಯೂ ನೋಡೋಕ್ಕೆ ಒಂಥರ ಸ್ವರ್ಗ ಗುರು. ನಿಮ್ಗೇನಾದರೂ ವಾರ್ಮಪ್ ಮಾಡಲಿಕ್ಕೆ ಆ ಥರ ಏನಾದರೂ ಟೈಮ್ ಏನಾದ್ರು ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಸೂರ್ಯ ನಮಸ್ಕಾರನಾದರೂ ಒಂದು 5 ಅಥವಾ 10 ಸರ್ತಿ ಸೂರ್ಯ ನಮಸ್ಕಾರ ಮಾಡಿ. ಸೊ ಅದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇಡೀ ಫುಲ್ಲು ವರ್ಕೌಟ್ ಮಾಡೋದು ಜಸ್ಟ್ ಸೂರ್ಯ ನಮಸ್ಕಾರ ಮಾಡೋದು ಒಂದೇ. ಇವಾಗ ಈ ಕಡೆಯಿಂದ ಸೂರ್ಯ ಉದಯಿಸ್ತಿದ್ದಾನೆ. ಸೊ ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ತೋರಿಸ್ತೀನಿ. ತುಂಬ ದಿನ ಮಾಡೋದು ಬಿಟ್ಟಿದ್ದೀನಿ. ಸೊ ಮಿಸ್ಟೇಕ್ಸ್ ಏನಾದರೂ ಆದರೆ ಕಮೆಂಟ್ ಹಾಕಿರಿ, ಈ ಥರ ಅಂತ ಪ್ರೊಸೆಸ್ಸು. ಇವಾಗ ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ.
ಶ್ವಾಸಕೋಶಕ್ಕೆ ತುಂಬಾ ಉಪಯುಕ್ತ ಆಗುತ್ತೆ. ಸೊ ಈ ತರ ಅದೇ ಒಂಥರ ಈಗ ಮೆಡಿಟೇಷನ್ ಮಾಡಿದ್ಮೇಲೆ ಒಂದು ಪ್ರಶಾಂತತೆ ಬಂದಿರುತ್ತೆ. ಸೊ ಅದೇ ಪ್ರಶಾಂತತೆನ ಕಾಪಾಡ್ಕೊಂತ ಹೇಳೋಣ. ನಿಮ್ಗೇನಾದ್ರೂ ಈ ಆಸನಗಳು ಬಂದಿದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಸೊ ಸ್ವಲ್ಪ ಬಾಡಿ ಸ್ಲಿಮ್ ಆಗಿರ್ಬೇಕು, ಹಾಗಾದ್ರೆ ಮಾತ್ರ ಇದು ಟ್ರೈ ಮಾಡಿ, ಇಲ್ಲಾಂದ್ರೆ ಟ್ರೈ ಮಾಡಕ್ ಹೋಗ್ಬೇಡಿ. ಚಕ್ರಾಸನ ಮಾಡ್ತಿದ್ದೀನಿ ಈಗ ನಾನು. ಚಕ್ರಾಸನ ಫುಲ್ ವಾರ್ಮಪ್ ಎಲ್ಲ ಮಾಡಾದ್ಮೇಲೆ ಫುಲ್ಲು ಸ್ವೆಟ್ ಎಲ್ಲ ಬಂತು. ಒಂಥರ ಏನೋ ಈ ತರ ಸ್ವೆಟ್ ಬಂದ್ರೆ ಇವತ್ತಿನ ಡೇ ಫುಲ್ಲು ಸ್ವೆಟ್ ಆಗಿರುತ್ತೆ. ಸೊ ನೀವೇನಾದ್ರೂ ಓದ್ತಿದ್ರೆ ಈ ತರ ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತಾದ್ರೂ ವಾರ್ಮಪ್ ನ ಕಂಟಿನ್ಯೂಸ್ ಆಗಿ ಮಾಡಿ. ಯಾಕಂದ್ರೆ ನೀವು ಸ್ವಲ್ಪ ಹೊತ್ತು ಮಾಡೋ ವರ್ಕೌಟ್ ಆ ಡೇ ಫುಲ್ಲು ಒಂಥರ ನಿಮ್ದು ಹೆಲ್ದಿ ಆಗಿರುತ್ತೆ. ಸೊ ಹಂಗಾಗ್ಬಿಟ್ಟು ನಿಮ್ ಹೆಲ್ತ್ನು ಚೆನ್ನಾಗಿರುತ್ತೆ. ಎಲ್ರು ಈ ತರ ಮಾಡಿ. ಫೈನಲಿ ರನ್ನಿಂಗು, ವಾರ್ಮಪ್ ಎಕ್ಸಸೈಸು ಮತ್ತು ವರ್ಕೌಟ್ ಎಲ್ಲ ಮುಗೀತು. ಸೊ ಇವಾಗ ಬೈಕ್ ತಗೊಂಡು ಟಿಫನ್ ಮಾಡ್ಕೊಂಡು ರೂಮ್ಗೆ ಹೋಗಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಜೋಳದ ರಾಶಿ ಗುಡ್ಡನ ಹತ್ಬೇಕಾದ್ರೆ ಬೈಕ್ ಎಷ್ಟು ಒದರುತ್ತಲ್ಲ, ಬರ್ರ ಅಂತ ಹೋಗ್ಬೇಕಾದ್ರೆ ಆಫ್ ಮಾಡಿದ್ರು ಕೂಡ ಸರ್ರ ಅಂತಂದು 90 ಸ್ಪೀಡಲ್ಲಿ ಸರ್ರ ಅಂತ ಹೋಗುತ್ತೆ ಗಾಯ್ಸ್. ತೋರಿಸ್ತೀನಿ. ಎಲ್ರಿಗೂ ನಮಸ್ತೆ. ಸೊ ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ, ಹಂಗಾಗ್ಬಿಟ್ಟು ಮಧ್ಯಾಹ್ನದ್ದು ಈ ಲಾಗ್ನ ಕಂಟಿನ್ಯೂಸ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮಧ್ಯಾಹ್ನ 2 ಗಂಟೆಗೆ ಹೋಗಿ 9 ಗಂಟೆಗೆ ಡ್ಯೂಟಿ ಮುಗೀತು. ಸೊ ಇವಾಗ ಊಟ ಪಾರ್ಸಲ್ ತಗೊಂಡು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ರೂಮ್ಗೆ ಹೋಗ್ತೀನಿ. ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ ಯೂಸ್ ಮಾಡಿ ಸ್ವಲ್ಪ ಹೊತ್ತು ಓದ್ಕೊಂಡು ಮಲ್ಕೊತೀನಿ. ಸೊ ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಹಾಕಿರಿ, ಮಾಡ್ತೀನಿ. ಸೊ ಎಲ್ರಿಗೂ ಒಂದ್ಸಲ ಬಾಯ್.